ಆದರೆ ಅಸಟೆ ಪ್ರೀತಿಯಿಂದ ನಿನ್ನ ನಡ್ಕೊಳಕ್ಕಾಗಿಲ್ಲ. ಹೇ ಬಂಗಾರಿ, ಆದ್ರೆ ಇಷ್ಟ ದಿನ ಪ್ರೀತಿಯಿಂದ ನೀನು ನೋಡ್ಕೊಳಕ್ಕಾಗ್ಲಿಲ್ಲ ಅಂತ. ಇನ್ನೂ ಮುದ್ದೆ ಆಗಲ್ಲ. ಅಲ್ಲ ಅಲ್ಲ, ಇನ್ ಮುಂದೆ ಹಾಗಾಗಲ್ಲ ಅಂತ. ನೀನ್ ಹೇಳಿದಂಗೆ ಕಳಿತೀನಿ. ಅಲ್ಲ ಅಲ್ಲ ಬಂಗಾರಿ, ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ. ಏನ್ ಬಂಗಾರಿ ನೀನು, ನಾನಂತೂ ಇಷ್ಟು ತಪ್ಪಾಗಿ ಬರ್ದೇ ಇಲ್ಲ. ಸುಮ್ನೆ ತಪ್ಪಾಗಿ ಓದಿ ನನ್ನ ಮರ್ಯಾದೆನೂ ಹಾಳು ಮಾಡ್ತಾ ಇದೀಯ. ನನ್ನ ಹೃದಯದ ತುಂಬ ನೀನೇ ಇದೀಯಾ. ಏ, ನನ್ನ ಹೃದಯ ತುಂಬ ನೀನೇ ಇದೀಯಾ. ನಾನು ನಿನ್ನ ಪಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಏ ಬಂಗಾರಿ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ. ಐ ಲೀವ್ ಯು. ಇದು ನಿಂಗೆ ಅರ್ಥ ಆಗಿರುತ್ತಲ್ವಾ ಕಳ್ಳಿ? ಬಂಗಾರಿ, ಯಾಕೆ ಇಷ್ಟೊಂದು ಆಗ್ತಾ ಇದೆಯಾ? ಮಾವ, ಇದು ಐ ಲೀವ್ ಯು ಅಲ್ಲ. ಮತ್ತೆ ಐ ಲವ್ ಯು. ಥ್ಯಾಂಕ್ಸ್. ನಾನು ಅಷ್ಟೇ. ಅಶ್ಯೋ ಬಂಗಾರಿ, ಅದು ನೀನು ಹೇಳ್ದಂಗಿರಬೇಕು ಅಂತ ಅದೊಂದನ್ನ ತಪ್ಪಾಗಿ ಬರ್ದೆ. ಬಂಗಾರಿ, ಯಾಕೆ ನಗ್ತಾ ಇದೀಯಾ? ಅದೊಂದು ಮಾತ್ರ ತಪ್ಪಾಗಿರೋದಾ? ಇಡೀ ಪತ್ರನೇ ತಪ್ಪು. ಪರವಾಗಿಲ್ಲ, ಆ ತಪ್ಪು ನಿನ್ನ ಮುಗ್ದಲ್ಲಿ ನಗು ತರಿಸ್ತಲ್ಲ, ನನಗಷ್ಟು ಸಾಕು. ಎಲ್ಲ ಸರಿಯಾಗಿ ಬರ್ದಿದ್ರೆ ನೀನು ಇಷ್ಟು ನಗ್ತಿದ್ದ? ಇದು ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದು ಅಂತಾರೆ. ಏನ್ ಬೇಕಾದ್ರೂ ಅನ್ಕೋ, ಐ ಮಾತ್ರ ಲವ್ಸ್ ಯು. ನಾನು ಬಂಗಾರಿ, ನನ್ನ ಈ ಮನವಿ ಪತ್ರಕ್ಕೆ ಯಾವಾಗ ಸಹಿ ಹಾಕಿ ಸಿಹಿ ಕೊಡ್ತೀಯಾ? ಈಗ ತಾನೇ ಮನವಿ ಪತ್ರ ಕೊಟ್ಟಿದ್ದೀರಲ್ಲ, ಸ್ವಲ್ಪ ಕಾಯ್ಬೇಕಪ್ಪ. ಅಯ್ಯೋ, ಕಾಯೋಷ್ಟೆಲ್ಲ ತಾಳ್ಮೆ ಇಲ್ಲ. ಬಾ 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 ಬಾ. ಮಾವ, ಥು ಪೋಲಿ. ಪೋಲಿ ಇದಲ್ಲ ಮಾವ. ಮಾವ, ಶಿವಸ್ವಾಮಿ ಅಣ್ಣ, ನೀವೇನು ತಲೆ ಕೆಡಿಸ್ಕೋಬೇಡಿ. ಎಲ್ಲ ಸರಿ ಆಗತ್ತೆ ಅಂತ ಹೇಳಿದಾರಲ್ವಾ, ಹಾಗೊಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನನಗೆ ಹೇಳಿ, ನಾನು ಎಲ್ಲ ಸರಿ ಮಾಡ್ಕೊಡ್ತೀನಿ. ಸರಿ ಶಿವಣ್ಣ. ಆಮೇಲೆ ನಿಮ್ಮ ಮನೆ ಹತ್ರ ಯಾವುದೋ ಬೀದಿ ಲೈಟ್ ಹತ್ತಾ ಇಲ್ಲ ಅಂತ ಹೇಳಿದ್ರು. ನಮಸ್ಕಾರ ಶಿವಣ್ಣ. ನಮಸ್ಕಾರ. ಏನಿಲ್ಲಿ? ಮನೆ ಹತ್ರನೇ ಹೊರಟಿದ್ದೆ, ಶಿವಸ್ವಾಮಿ ಅವ್ರು ಸಿಕ್ಕಿದ್ರಲ್ಲ, ಮಾತಾಡ್ತಾ ಇದ್ದೆ. ಹಾಗಾದ್ರೆ ಇವನು ನಮ್ಮೂರ್ನವನೇನಾ? ಛೇ, ನಾನು ಏನೇನೋ ಅನ್ಕೊಂಡು ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ಸರಿ, ನಾನಿನ್ ಬರ್ತೀನಿ.
ನನ್ನನೆ ಕೂತಿರು ಸುಮ್ಮನೆ ಬೀಸಲು ಸಣ್ಣನೆ ಗಾಳಿಯೂ ತಣ್ಣನೆ ಏಕೀ ಜಗದ ಚಿಂತೆ ಮಲಗು ಮಗುವಂತೆ ನೀನಿನ್ನು ಪ್ರತಿ ಘಳಿಗೆಲು ಜೊತೆಗಿರುವೆ ನಿನ್ನ ನಗುವಂತೆ ನಾನಿನ್ನು ಜ್ಯೋತಿ ಯಾವಾಗ ಬಂದ್ಯೆ? ಬಾ, ಅಡ್ಗೆ ಆಗೈತೆ, ಉಣ್ಣುವಂತೆ. ಬೇಡ, ಅಣ್ಣನ ಮನೇಲೆ ಊಟ ಆಯ್ತು. ಅಮ್ಮ ಬಾಗಿನ ಕೊಟ್ಟಿದ್ದಾರೆ, ಒಳಗಿಡು. ಸರಿ ಇರ್ಲಿ, ಬಾರೆ, ಒಸಿ ಊಟ ಮಾಡು. ತಿನ್ಸಿ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಬಾಗ್ನ ಒಳಗಡೆ ಇಡು ಸಾಕು. ಅಯ್ಯ, ನಿನ್ನ ಹತ್ರ ಬಾಯಿ ಕೊಡದೆ ತಪ್ಪಾಯ್ತು. ಜ್ಯೋತಿ, ಇಲ್ಯಾಕಮ್ಮ ನಿಂತಿದೀಯಾ? ಯಾಕೊಂಥರ ಇದೆಯಾ? ರೋಡಲ್ಲಿ ಬರ್ತಾ ಪೋಲಿಗಳು ಅಟ್ಟಿಸ್ಕೊಂಡ್ ಬಂದ್ರು. ಜೀವನ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ದೀನಿ. ಹೋಗಿ ಫೈಟ್ ಮಾಡ್ತೀಯಾ? ಅಲ್ಲಮ್ಮ, ಏನಾಯ್ತು ಅಂತ ಕೇಳಿದೆ, ಅದಕ್ಕೇನೇನೋ ಹೇಳ್ತಿದೀಯಲ್ಲ. ನಿನ್ನ ಹತ್ರ ಮಾತಾಡೋದೇ ಕಷ್ಟ. ಆ ಶ್ರೀರಾಮ ಹೆಸರಿಗಷ್ಟೇ ಶ್ರೀರಾಮ, ಆದ್ರೆ ನನ್ನ ಅಡಿಮಯ್ಯ ನಿಜವಾಗ್ಲೂ ಶ್ರೀರಾಮನ್ ಗುಣದವನು. ಇದು ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗುತ್ತೆ. ಗಂಡ ಹೆಂಡತಿ ಸಂಬಂಧ ಬೆಣ್ಣೆ ಇದ್ದಂಗ. ಅದನ್ನ ಪ್ರೀತಿನ ನೀರಾಗಿಟ್ಟು ಜೋಪಾನವಾಗಿ ನೋಡ್ಕೊಂಡ್ರ ಗಂಡ ಹೆಂಡತಿ ಸಂಬಂಧ 7 ಜನ್ಮಕ್ಕೂ ಗಟ್ಟಿಯಾಗಿ ಉಳಿತೈತಿ. ನನ್ನ ಹೆಂಡತಿ, ನಮ್ಮ ಮಾವಯ್ಯ, ನಮ್ಮ ಅತ್ತೆ ತಪ್ಪು ಮಾಡಿದ್ದಾರೆ. ಇವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಸ್ವಾಮಿ.